ಕೆಜಿ 650 ಗ್ರಾಮ್ ಕೊಡಬೇಕು. ಕ್ವಿಂಟಾಲ್ 200 ಗ್ರಾಮ್ ಕೊಡಬೇಕು. 1 ಕೆಜಿ 300 ಗ್ರಾಮ್ ಕೊಡಬೇಕು. ಅದು 50 ಕೆಜಿ ಗ್ರಾಮ್ ಕೊಡ್ತಾ ಇದ್ದಾರೆ. 250 ಗ್ರಾಮ್ ಸಮಸ್ಯೆ ಯಾರಲ್ಲಿ ಕೊಡೋದು? ಇತರೆ ಪದಾರ್ಥ ಸಿಕ್ಕಿದ್ರೆ ಅವ್ರಿಗೆ ಅಲ್ಲಿಂದ 4-5 ಕಿಲೋಮೀಟರ್ ನಗರಕ್ಕೆ ಬರೋದು ಕಡಿಮೆ ಆಗ್ತದೆ. ಆಮೇಲೆ MRP ರೇಟಲ್ಲಿ ನಾವು ಕೊಡೋದು. ಬೇರೆ ಚಿಲ್ಲರೆ ಅಂಗಡಿಗಳಂಗೆ ಇಷ್ಟೇ ತಗೋಬೇಕು ಇಷ್ಟೇ ಮಾಡೋ ಆ ಥರ ಇಲ್ಲ. ಅದರಿಂದ ಅದನ್ನು ಮಾರ್ಬೋದು, ಜನಕ್ಕೆ ಒತ್ತಾಯ ಮಾಡಂಗಿಲ್ಲ ಅಷ್ಟೇ. ತಗೋಬೋದು ಅದರಿಂದ ಒತ್ತಾಯ ಮಾಡಿ. ಯಾರು ಅಧಿಕಾರಿಗಳು ಗೊತ್ತಿಲ್ಲ ಇದ್ರೆ ನನ್ನ ನಂಬರ್ ಕೂಡ ಕೇಳಿ ಅವ್ರಿಗೆ, ನನ್ನ ನಂಬರ್ ಕೊಡಿ ಅವ್ರಿಗೆ, ಅವ್ರು ಮಾತಾಡಲಿ, ನಾನು ಹೇಳ್ತೀನಿ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದಷ್ಟೇ, ಯಾರನ್ನೂ ಒತ್ತಾಯ ಮಾಡಿದೆ. ಇಷ್ಟ ಆಗಿದ್ರೆ ತಗೋಬೋದು, ಇಷ್ಟ ಆಗಿದ್ರೆ ಬಿಡ್ಬೋದು. ಸಾರ್ವಜನಿಕರ ಅನುಕೂಲ ಆಗಲಿ ಅಂತ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. 2009ರಲ್ಲಿ ಆದೇಶ ಮಾಡಿಸಿದ್ದೀನಿ. ಅದರಿಂದ ನೀವು ಯಾರು ಆತಂಕ ಪಡಬೇಕಾಗಿಲ್ಲ. ಅದಕ್ಕೆ ಈಗ ನಮಗೆ ಬರಬೇಕಾದಂಥ ಕಮಿಷನ್ನು ಮಾನ್ಯ ಮುನಿಯಪ್ಪನವರು ಮುಖ್ಯಮಂತ್ರಿ ಆಹಾರ ಸಚಿವರಾದ್ಮೇಲೆ ನಿರಂತರವಾಗಿ ಯಾವುದೇ ತೊಂದರೆ ಇಲ್ಲದೆ ಮಾಡಿದ್ದಾರೆ. ಈಗ ಮಧ್ಯೆ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಅವರೊಬ್ಬರು ರಿಟೈರ್ಡ್ ಆಫೀಸರು, ಆ MN ಪ್ಲೇಸ್ಗೆ ಇನ್ನೊಬ್ರು ನಮ್ಮ JD ಸೌಮ್ಯ ಅಂತ ಇದ್ರು, ಅವ್ರನ್ನ ಹಾಕ್ಕೊಟ್ರು ಕಮಿಷನ್. ಕಂಪ್ಲೀಟಾಗಿ ಮಾರ್ಚ್ ಇಶ್ಯೂ ಮಾಡಿ ಅಡ್ವಾನ್ಸ್ ಆಗಿ ಏನು ಫೆಬ್ರವರಿ ಯಾವ ರೀತಿ ಎಷ್ಟು ಇದನ್ನ ಇಶ್ಯೂ ಮಾಡಿದ್ರಿ ಅಷ್ಟು ಹಣನ ಬಿಡುಗಡೆ ಮಾಡಿದ್ದಾರೆ. ಒಂದು 500 ರೂಪಾಯಿ ಹೆಚ್ಚಾಗೋದು ಕಡಿಮೆ ಆಗೋದು, ನೆಕ್ಸ್ಟ್ ಮಂತ್ ಅದು ಎಷ್ಟು CB ನೋಡ್ಕೊಂಡು ಅದು ಬಿಲ್ ಮಾಡಿಕೊಡ್ತಾರೆ. ಮತ್ತೆ ಏನು 5 ಕೆಜಿ 10 ಕೆಜಿ ಬರಬೇಕಲ್ಲ, ಆ ದುಡ್ಡ ಒಂದು ತಿಂಗಳಲ್ಲಿ ಮುಂದಿನ ತಿಂಗಳೊಳಗೆ ಬಿಡುಗಡೆ ಮಾಡಿಸ್ಕೊಂಡು ನಿರಂತರವಾಗಿ ಅದೇ ಕೆಲಸ ಮಾಡ್ತೀವಿ. ಅದಕ್ಕಿಂತ ಇನ್ನೊಂದು ಏನಾಗಿದೆ ಅಂದರೆ, ಮಹಾಲೆಕ್ಕ ಪರಿಶೋಧಕರು ಗೌರ್ಮೆಂಟ್ ಆಡಿಟರು ಒಂದು ಆದೇಶ ಮಾಡಿದ್ದಾರೆ. ಯಾರು ನ್ಯಾಯಬೆಲೆ ಅಂಗಡಿ ಮಾಲೀಕರು ಕಮಿಷನ್ ತಗೊಳ್ಳುವಂಥ ಬಿಲ್ ಮಾಡುವಂಥ ಟೈಮ್ನಲ್ಲಿ ಡೆಪ್ಟಿ ಡೈರೆಕ್ಟರ್ ಆಫೀಸಲ್ಲಿ 5% ತೆರಿಗೆ ಇನ್ಕಮ್ ಟ್ಯಾಕ್ಸ ಕಟ್ಟಬೇಕು. ಅವ್ರು 3 ತಿಂಗಳು ಒಂದ್ಸರಿ ಅವ್ರು ಬರೋಂಥ 5% ಇದನ್ನು ಕಟ್ ಮಾಡಿ ಬಿಲ್ ಮಾಡಿ ಅಂತ ಆದೇಶ ಮಾಡ್ತಾರೆ. ನಾನು ಆಲೇ ನಮ್ಮ ಪತ್ರಿಕೆಯವ್ರ ಮೂಲಕ ನಾನು ಹೇಳ್ತಾ ಇದ್ದೆ, ಅದು ಯಾವುದೇ ಹಿಂದೆ ಆಲೇ ಹರ್ಷಗುಪ್ತವ್ರ ಕಾಲದಲ್ಲಿ ನಡೆದಿತ್ತದು. ಅದು ಆಲೇ ನಾವು ಕೋರ್ಟು ಗಿಚ್ಚಿಗೆಲ್ಲ ಹೋಗಿದ್ದು ಬಂದಿದ್ವಿ. ನಾವು ಏಜೆನ್ಸಿಗಳಷ್ಟೇ ಕೊಡೋ ಕಮಿಷನ್ 3 ತಿಂಗಳು 6 ತಿಂಗಳು ಒಂದ್ಸರಿ ಕೊಡ್ತಾರೆ. 6 ವರ್ಷ ಆಗಿದೆ KYC ದುಡ್ಡು ಬಂದಿದೆ ನಮಗೆ, ಆ ದುಡ್ಡೇ ಬಂದಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಅಂತಂದ್ರೆ ನಾವು ಏಜೆನ್ಸಿಗಳು, ನಾವು ಕಟ್ಟಕ್ಕೆ ಬರಲ್ಲ, ನಾವು ಕಟ್ಟಲ್ಲ. ಖಂಡಿತವಾಗಿ ಸರ್ಕಾರ ಅದೇ ತೀರ್ಮಾನ ಕಟ್ಟಲೇಬೇಕು ಅನ್ನೋದಾದರೆ ಮುಂದಿನ 2ನೇ ತಾರೀಕು ಸಭೆ ಕರೆದಿನಿ. ಅವತ್ತು ಎತ್ತುವಳಿ ಮಾಡಬೇಕಾ ಬಿಡಬೇಕು ಅನ್ನೋದ 2ನೇ ತಾರೀಕು ನಿರ್ಣಯ ಮಾಡ್ತೀವಿ. ಎಲ್ಲ ಜನಗಳ ಮುಂದೆ ಅದನ್ನು ತೀರ್ಮಾನ ಮಾಡ್ತೀವಿ. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ನಮಗೆ 10 ಕೆಜಿ ಜೊತೆಯಲ್ಲಿ ಈಗೇನು ಕೊಟ್ಟಿದ್ದಾರಲ್ಲ 8,750 ಕೋಟಿ ಏನೋ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅವ್ರಿಗಾಗಲೇ ಮನವಿ ಮಾಡಿದ್ದೀನಿ. ನಾನು ಪತ್ರಿಕೆ ಮೂಲಕ ಮನವಿ ಮಾಡೋದು ಇಷ್ಟೇ, ಆ ಬಜೆಟಲ್ಲಿ ಸರ್ಕಾರಕ್ಕೆ ಹೊರೆ ಆಗದೇ ಇರೋ ರೀತಿಯಲ್ಲಿ 2013ರಲ್ಲಿ ಏನು ಕೊಟ್ಟಿದ್ರು, ಅಕ್ಕಿ ಜೊತೆ ಉಪ್ಪು ಕೊಟ್ಟಿದ್ರು, ಆಯಿಲ್ ಕೊಟ್ಟಿದ್ರು, ಸಕ್ಕರೆ ಕೊಟ್ಟಿದ್ರು, ಬೇಳೆ ಕೊಟ್ಟಿದ್ರು, ಇವೆಲ್ಲ ಕೊಟ್ಟಿದ್ರು. ಅದನ್ನು ಕೊಟ್ಟರೆ ರಿಯಾಯಿತಿ ರೇಟಲ್ಲಿ ಸರ್ಕಾರ ಒಂದು ಯೋಜನೆ ಜಾರಿ ಮಾಡಿದ್ರೆ ಅದಕ್ಕೆ ನಾವೇ ಹಣ ಕಟ್ತೀವಿ. ನಾವು ಈಗೇನು ಮಾಡ್ತಾ ಇದ್ದೀವಲ್ಲ ಆ ಥರ ಹಣ ಕಟ್ಟಿ ಸರ್ಕಾರಕ್ಕೆ ಹಣ ಕಟ್ತೀವಿ. ಅದರಿಂದ ನಾವು ಕಾರ್ಡ್ದಾರಿಂದ ರಸೀಪ್ಟ್ ಕೊಟ್ಟು ಇಲ್ಲ ಇನ್ನೊಂದು ಕೊಟ್ಟು ಕಾರ್ಡ್ದಾರಿಂದ ಬೇಕಾದವ್ರು ತಗೋಬೋದು, ಅದಕ್ಕೆ ಹಣ ಪಡ್ಕೋತೀವಿ. ಸರ್ಕಾರಕ್ಕೂ ಬಡನ್ ಆಗಲ್ಲ. ಸರ್ಕಾರಕ್ಕೆ ಏನು ಪ್ಲಸ್ ಪಾಯಿಂಟ್ ಆಗ್ತದೆ ಅಂದರೆ, ಈಗ ಅವರು ಸರ್ಕಾರದಿಂದ ಕೊಟ್ಟರೆ ಆ ಫೋಟೋ ಮೇಲೆ, ಈ ಪ್ಯಾಕೆಟ್ ಮೇಲೆ ಆಯಿಲ್ ಪ್ಯಾಕೆಟ್ ಲೇಬಲ್ಲು ಸರ್ಕಾರದ ಸಿಂಬಲ್ ಇರ್ತದೆ, ಮುಖ್ಯಮಂತ್ರಿ ಫೋಟೋ ಇರ್ತದೆ, ಡೆಪ್ಟಿ ಉಪಮುಖ್ಯಮಂತ್ರಿ ಫೋಟೋ ಇರ್ತದೆ, ಆಹಾರ ಸಚಿವರು ಫೋಟೋ ಇರ್ತದೆ, ಸರ್ಕಾರ ಸಿಂಬಲ್ ಇರ್ತದೆ. ಆಗ ಮುಂಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ. ಪಾರ್ಟಿ ಅವರು ಸರ್ಕಾರ ಪ್ರಚಾರ ಮಾಡ್ಕೊಂಡು ನಾವು ಪ್ರಚಾರ ಮಾಡ್ತೀವಿ. 20,000 ಜನ ಇವತ್ತು 4,43,44,00,000 ಜನಕ್ಕೆ ಆಹಾರ ಪದಾರ್ಥ ವಿತರಣೆ ಮಾಡ್ತಾ ಇದ್ವಿ. ಅಷ್ಟು ಜನಕ್ಕೂ ಕಾರ್ಡ್ದಾರರಿಗೆ ನಾವು ವಿತರಣೆ ಮಾಡುವಾಗ ಹೇಳ್ತೀವಿ. ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ಮೊದಲನೇದಾಗಿ ವಂದಿಸ್ತಾ, ಇವತ್ತೇನು ರಾಜ್ಯದಲ್ಲಿ 20,000 ಜನ ನ್ಯಾಯಬೆಲೆ ಅಂಗಡಿ ಮಾಲೀಕರು ಇಡೀ ದೇಶಕ್ಕೆ ಮಾದರಿಯಾಗಿ ಒಳ್ಳೆ ವಿತರಣೆ, ಉತ್ತಮವಾಗಿ ವಿತರಣೆ ಮಾಡಿದ್ದಾರೆ. ನಮ್ಮ ಮಾಲೀಕರಿಗೂ ಮೊದಲನೇದಾಗಿ ಕಂಪ್ಲೇಂಟ್ ಬರ್ದಂಗೆ ನಡ್ಕೋತಾ ಇರೋರಿಗೆ ಕೃತಜ್ಞತೆ ಇರಬೇಕು. ಮತ್ತು ಮಾನ್ಯ ಆಹಾರ ಸಚಿವರಿಗೆ, ಇಲಾಖೆ ಅಧಿಕಾರಿಗಳಾದ ಕಾರ್ಯದರ್ಶಿಯವರಿಗೆ ಮತ್ತು ಆಯುಕ್ತರಿಗೆ, ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಒಂದು ಕೃತಜ್ಞತೆ ಹೇಳಬೇಕಾಗಿದೆ. ಯಾಕೆಂದರೆ
ಫೆಬ್ರವರಿ 19ನೇ ತಾರೀಕು 10 kg ಅಕ್ಕಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರ ಆದೇಶ ಮಾಡಿತು. ಅದಾದಮೇಲೆ ನಾನು ಅಲ್ಲೇ ಇದ್ದೆ. ಸರ್ ಫೆಬ್ರವರಿ ತಿಂಗಳು ಸೇರಿಸ್ಕೊಡ್ಬೇಕು ನೀವು, ಯಾಕೆ ಅಂತಂದರೆ ಈಗಾಗಲೇ ವಿತರಣೆ ಮಾಡಿಬಿಟ್ಟಿದ್ದೀನಿ, ಈ ತಿಂಗಳೇ ಆದೇಶ ಮಾಡೋದ್ರಿಂದ ಸೇರಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ರು, ಒಪ್ಪಿದ್ರು. ಅದೇ ರೀತಿ 15 kgನ ಒಂದು ಯೂನಿಟ್ಗೆ ಒಬ್ಬ ಮನುಷ್ಯನಿಗೆ 15 kg ಅಕ್ಕಿ ವಿತರಣೆ ಮಾಡಿದ್ರು. ಕೆಲವು ಕಡೆ ನಗರ ಪ್ರದೇಶದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ, ಅದು ನಾವು ಸರಿ ಅಂತ ಒಪ್ಪಲ್ಲ. ಅಂತ ಏನು ಕಾರ್ಡ್ದಾರ ಮೋಸ ಮಾಡಿರ್ತಾರೆ, ಕಾರ್ಡ್ದಾರಕ್ಕೆ ತೊಂದರೆ ಕೊಟ್ಟಿರೋಂಥ ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನ EC ಕೇಸ್ ಹಾಕಿ ಒಳಗಾಗಲಿ, ನಾವು ಬೇಡ ಅನ್ನಲ್ಲ. ನಾವು ಮೊದಲನೇ ಆದ್ಯತೆ ಕಾರ್ಡ್ದಾರರಿಗೆ ಕೊಡ್ತಾ ಇರೋದು ನಮ್ಮ ಮಾಲೀಕರೆಲ್ಲ. ಯಾಕೆಂದರೆ ಪ್ರತಿ ಹಳ್ಳಿನಲ್ಲೂ ಅವ್ರು ಜೀವನ ಮಾಡ್ತಾರೆ ನ್ಯಾಯಬೆಲೆ ಅಂಗಡಿ ಮಾಲೀಕರು. ಪ್ರತಿ ಗ್ರಾಮದ ಕಾರ್ಡ್ದಾರರು, ಅಕ್ಕಪಕ್ಕದ ಗ್ರಾಮದ ಕಾರ್ಡ್ದಾರಲ್ಲ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಾರೆ ಮಾಲೀಕರು. ಹಂಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಏನೂ ವ್ಯತ್ಯಾಸ ಆಗಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಯಾವುದೋ ಒಂದು ಗೌಡಗೆರೆ ಅಂತ ಅಂದ್ಬಿಟ್ಟು ಚಿಕ್ಕನಾಯಕನಹಳ್ಳಿಲಿ ಹಗರಣ ನಡೆದಿದೆ. ಅದು ನಾನು ನೇರವಾಗಿ ಜಂಟಿ ನಿರ್ದೇಶಕರಿಗೆ ಮತ್ತು ಮಿನಿಸ್ಟರ್ PS ಗೆ ಹೇಳಿದ್ದೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸ್ಕೇಲೇ ಇಲ್ಲ, ಕರೆಂಟ್ ಇಲ್ಲ, ಸ್ಕೇಲ್ ಚಾರ್ಜ್ ಆಗಿಲ್ಲ ಅಂತ ಅಂದ್ಬಿಟ್ಟು ಮೂಟೆಗೆ ಇಷ್ಟು ಅಂತ 50 kg ಅದೇ ರೀ, 50 kg ಇದ್ದದ 47 kg ಇದ್ದದ ಗೊತ್ತಿಲ್ಲ, 51 kg ಇದೆ ರೀ ಬ್ಯಾಕ್ ಸೈಡ್, 1 kg ಚೀಲ ಬಿಚ್ಚಿಬಿಟ್ಟು ಬಾಯಿ ಬಿಚ್ಚಿಬಿಟ್ಟು 1 kg ದವಾಕ್ರಿ, ಈ ಥರ ಕೊಡ್ತಾಯಿದ್ರು. ಅದೆಲ್ಲ ಕಂಪ್ಲೇಂಟ್ ಬಂತು ನನಗೆ. ನಾನೇ ಆಗಲೇ ಫೋನ್ ಮಾಡಿ ಮಿನಿಸ್ಟ್ರಿಗೆ ಮತ್ತು ಕಾನ್ಫರೆನ್ಸ್ ಕಾಲ್ ಹಾಕಿ JD ಅವ್ರಿಗೂ ಹೇಳಿದ್ದೀನಿ ಕ್ರಮ ತಗೊಳ್ಳಿ ಅಂತ. ಗುಬ್ಬಿಲಿ ಒಂದೊಂದಾಗಿತ್ತು, ಇನ್ನು ಬೇರೆ ಕಡೆ ಯಾವುದೋ ಕಂಪ್ಲೇಂಟ್ ಆಗಿಲ್ಲ ತುಮಕೂರು ಜಿಲ್ಲೆಗೆ. ಹಾಗಾಗಿ ಒಳ್ಳೆ ವಿತರಣೆ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಯಾವಾಗ ಕಾರ್ಡ್ದಾರ ಹತ್ರ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮತ್ತು ಸರ್ಕಾರದ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರನ ಒತ್ತಾಯ ಮಾಡ್ಬೋದು, ಕಮಿಷನ್ ಜಾಸ್ತಿ ಮಾಡಿ ಅಂತ ಒತ್ತಾಯ ಮಾಡ್ಬೋದು. ಅದಲ್ಲದೆ ಈಗ ಹೇಳ್ದೆ ನಾನು, ಸರ್ಕಾರದಿಂದ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಏನು ಕೊಡುಗೆ ಕೊಟ್ಟಿದ್ರು ಕಾರ್ಡ್ದಾರರಿಗೆ, ಅದೇ ರೀತಿ ಸಕ್ಕರೆ, ಬೇಳೆ, ಅಡುಗೆ ಆಯಿಲು ಮತ್ತು ಉಪ್ಪು ಇವೆಲ್ಲ ಕೊಟ್ಟರೆ ನಾವೇ ದುಡ್ಡು ಕಟ್ತೀವಿ. ಅದನ್ನು ಜನಗಳಿಗೆ ಆ ಗ್ರಾಮಾಂತರ ಪ್ರದೇಶದಲ್ಲಿ ತೊಂದರೆ ಇಲ್ಲ. ಕೂಲಿ ಕಾರ್ಮಿಕರು ಬೆಳಗ್ಗೆ ಎದ್ದು 6 ಗಂಟೆಗೆ 7 ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕು. ಅವರು ಈ ಟೈಮ್ನಲ್ಲಿ ಅವರು ನಗರ ಪ್ರದೇಶಕ್ಕೆ ಬಂದು ಹೋಗೋಕ್ಕಾಗಲ್ಲ. ಹಂಗಾಗಿ ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ಸರ್ಕಾರನ ಒತ್ತಾಯ ಮಾಡಿದ್ದೀನಿ. ಮತ್ತು ಕೇಂದ್ರ ಸರ್ಕಾರಕ್ಕೂ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇವತ್ತು 34 ರೂಪಾಯಿಗೆ ಅಕ್ಕಿ ಸಿಗದೇ ಇದ್ದಂಥ ಕಾಲದಲ್ಲಿ ಇವತ್ತು 22ವರೆಗೆ ಸರ್ಕಾರಕ್ಕೆ ಅಕ್ಕಿ ಕೊಡ್ತಾ ಇದೆ. DBT ಮುಖಾಂತರ 170 ರೂಪಾಯಿಗೆ ಅಕ್ಕಿ ಒಂದು ಯೂನಿಟ್ಗೆ ದುಡ್ಡು ಕೊಡ್ತಾ ಇದೆ. ಈಗ 170 ರೂಪಾಯಿ ಬದಲಾಗಿ ಕೇಂದ್ರ ಸರ್ಕಾರ ಸಹಕಾರದಿಂದ ಇವತ್ತು 112 ರೂಪಾಯಿಗೆ 5 kg ಅಕ್ಕಿ ಕಾರ್ಡ್ದಾರಕ್ಕೆ ತಲುಪ್ತಾ ಇದೆ. ಮಾಲೀಕರು ಸಹ ವಿಶ್ವಾಸದಿಂದ ಕೆಲಸ ಮಾಡಿದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಆಹಾರ ಸಚಿವರಿಗೆ, ಹಿರಿಯ ಅಧಿಕಾರಿಗಳಂತ ಆಹಾರ ಕಾರ್ಯದರ್ಶಿಯವರಿಗೆ, ಆಯುಕ್ತರಿಗೆ ಮನವಿ ಮಾಡೋದಿಷ್ಟೇ, ಮುಂದಿನ ದಿನಗಳಲ್ಲಿ ಈ ಬಜೆಟಲ್ಲಿ ಕೊಟ್ಟಿರೋಂಥ ಬಜೆಟ್ನಲ್ಲೇ ನೀವು ತಾಳೆ ಎಣ್ಣೆ, ಸಕ್ಕರೆ, ಬೇಳೆ, ಉಪ್ಪು ಇತ್ಯಾದಿ ಕಾರ್ಡ್ದಾರರಿಗೆ ಏನೇನು ಅನುಕೂಲ ಬೇಕಾಗಿದೆ ಅಂತ ಅನುಕೂಲನ ಮಾಡಿಕೊಡ್ಬೇಕು. ಸರ್ಕಾರಕ್ಕೆ ಬರ್ಡನ್ ಆಗಲ್ಲ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ. ಅದೆಲ್ಲ ಪ್ಯಾಕೆಟ್ ಮೇಲೆ ಸರ್ಕಾರದ ಮುಖ್ಯಮಂತ್ರಿಯವರ ಫೋಟೋ ಮತ್ತು ಉಪಮುಖ್ಯಮಂತ್ರಿಯವ್ರ ಫೋಟೋ, ಆಹಾರ ಸಚಿವರ ಫೋಟೋ ಮತ್ತು ಸರ್ಕಾರ ಸಿಂಬಲ್ ಇರ್ತದೆ. ಚುನಾವಣೆ ಇರೋದ್ರಿಂದ ಅನುಕೂಲ ಆಗ್ತದೆ. ಹಂಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಆಹಾರ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಅದನ್ನು ಈ ತಿಂಗಳೇ ಬಿಡುಗಡೆ ಮಾಡಿ ಮುಂದಿನ ತಿಂಗಳಿಂದ ಸಪ್ಲೈ ಮಾಡುವಂಥ ಕೆಲಸನ ಮಾಡಿಕೊಡಿ. ಇವತ್ತು ಮನಸ್ಸು ಮಾಡಿ 15 kg 5 kg ಲಿಫ್ಟ್ ಮಾಡ್ತಾ ಇದ್ದಂಥವ್ರು 15 kgನ ಲಿಫ್ಟ್ ಮಾಡಿ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನೀವು. ಇದೇನು ದೊಡ್ಡ ವಿಚಾರ ಅಲ್ಲ, ದಯಮಾಡಿ ಮಾಡಿಕೊಡಿ ಅಂತ ನಿಮ್ಮ ಮೂಲಕ ನಾನು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. 536 ನ್ಯಾಯಬೆಲೆ ಅಂಗಡಿಗಳಿವೆ. ಅದರಲ್ಲಿ ಸೊಸೈಟಿಗಳು, VSSNಗಳು, KSFCಗಳು ಇವೆಲ್ಲ ಸೇರಿ ಎಲ್ಲ ಪ್ರಾಧಿಕಾರ ಕೊಟ್ಟಿರೋದೇ ನ್ಯಾಯಬೆಲೆ ಅಂಗಡಿ ಅಂತಲೇ. ಹಂಗಾಗಿ ಅವೆಲ್ಲ ಸೇರಿ 20,000 ಚಿಲ್ಲರೆ. ಈಗ ಇದನ್ನು ಮಾಡಲಿಕ್ಕೆ ಮೊದಲ ಒಂದಷ್ಟು ಕಮಿಷನ್ ಅದೆಲ್ಲ ಸಿಗ್ತಾ ಇತ್ತು. ಈಗ ಬರ್ತಾ ಸರ್ಕಾರ ಕಡಿಮೆ ಮಾಡ್ತಾ ಇದೆ ನಮಗೆ ನ್ಯಾಯಬೆಲೆ ಅಂಗಡಿ ಮಾಡ್ತೀವಿ. ಅದರ ವಿರುದ್ಧವಾಗಿ ತಾವೆಲ್ಲ ಧ್ವನಿ ಎತ್ತಿದ್ದಾರೆ. ಇಲ್ಲ ಕಡಿಮೆ ಏನಾಗಿಲ್ಲ. ನಾನು 2004ರಲ್ಲಿ ನನ್ನ ಅಧ್ಯಕ್ಷನ ಮಾಡಾದ್ಮೇಲೆ ಇವತ್ತಿನವರೆಗೆ 2019 ರೂಪಾಯಿ ಗೋಧಿಗಿತ್ತು, 21 ರೂಪಾಯಿಗೆ ಅಕ್ಕಿಗಿತ್ತು, ಸಕ್ಕರೆಗೆ 13 ರೂಪಾಯಿ ಕಮಿಷನ್ ಇತ್ತು. ಇವತ್ತು 150 ರೂಪಾಯಿ ಪ್ರತಿಯೊಂದಕ್ಕೂ, ಒಂದು ಕ್ವಿಂಟಾಲ್ 150 ರೂಪಾಯಿ ಮಾಡಿದ್ವಿ. ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ಬಂದ್ವಿ, ಕೇಂದ್ರದ್ದು ಮತ್ತು ರಾಜ್ಯದಲ್ಲಿ. ನಾವು ಈಗಲೂ ಹೋರಾಟ ಮಾಡ್ತಾ ಇದ್ದೀವಿ, ಹೆಚ್ಚಿಗೆ ಕಮಿಷನ್ ಕೊಡಿ ಅಂತ, 200 ರೂಪಾಯಿ ಕಮಿಷನ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು. ಕೇಂದ್ರ ಸರ್ಕಾರ ಅರ್ಧ ಕೊಡ್ತದೆ, ಇವರು ಅರ್ಧ ಕೊಡ್ತದೆ ಅಂತ ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಕೇಂದ್ರ ಸರ್ಕಾರದ ನಮ್ಮ ರಾಜ್ಯದಲ್ಲಿ ಆಗಿರುವಂಥ ಆಹಾರ ಸಚಿವರನ್ನು ಭೇಟಿ ಮಾಡಿದ್ವಿ. ಈಗಾಗಲೇ 4-5 ಸರಿ ಭೇಟಿ ಮಾಡಿದ್ದೀವಿ. ಮುಂದಿನ ತಿಂಗಳಲ್ಲಿ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡ್ತೀವಿ. ನಾವು ಕಮಿಷನ್ ಜಾಸ್ತಿ ಮಾಡ್ತೀವಿ. ಈಗ 150 ರೂಪಾಯಿ ಕಮಿಷನ್ ಕೊಡ್ತಾ ಇದ್ದೀವಿ. ಈಗ ಪಾವಗಡಿಗೆ ಬಂದಿರೋ ಪಾವಗಡಿಗೆ
ಪಾವಗಡ ಕಂಡ್ರೆ ಪ್ರೀತಿ ನಮಗೆ. ಯಾರೋ ಒಬ್ಬ ಪುಣ್ಯಾತ್ಮ ಒಬ್ಬ ಆಫೀಸರ್ ಇದ್ರು ಹಿಂದೆ ಸೇರಿಸ್ತಾರೆ, ಕೃಷ್ಣಮೂರ್ತಿ ಅಂತ. ಅವ್ರು ಯಾವುದೋ ಒಂದು ಗೋಡನಲ್ಲಿ ಮಾಮೂಲಿ ವಸೂಲಿ ಮಾಡ್ತಿದ್ರು, ತೂಕ ಸರಿ ಕೊಡಲ್ಲ ಅಂತ ಅಂದ್ಬಿಟ್ಟು ನಮಗೆ ನಮ್ಮ ಮಾಲೀಕರು ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಮಾಲೀಕರ ಪರವಾಗಿ ಕೆಲಸ ಮಾಡೋಕ್ಕೆ ನನ್ನ ಅಧ್ಯಕ್ಷ ಮಾಡಿದ್ದಾರೆ. ಅವರು ಅದನ್ನು ಪ್ರಶ್ನೆ ಮಾಡಿದೆ ಅವ್ರನ್ನ. ಅದೇನೋ ಮಾಮೂಲಿ ಒಂದು ಅಂಗಡಿಯಿಂದ 5,000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರಂತೆ. ಅದಕ್ಕೆ ನೋಡ್ರಿ, ಇದು ಇಲಾಖೆ ಅನ್ನಭಾಗ್ಯ ಇಲಾಖೆ. ನೀವು ಬೇರೆ ಯಾವ ಇಲಾಖೆಗೆ ಹೋದ್ರೂ ದುಡ್ಡು ಕಾಸು ಮಾಡ್ತಾರೆ, ಆದರೆ ಹೊಟ್ಟೆ ತುಂಬ ಹಸುವು ನೀಗಿಸುವಂಥ ಇಲಾಖೆ ಅನ್ನಭಾಗ್ಯ ಇಲಾಖೆ. ಅದರಿಂದ ಇಂಥ ಅನ್ನಭಾಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಪ್ಪು ಮಾಡಬೇಡಿ, ಇದು ತಿದ್ದುಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಪುಣ್ಯಾತ್ಮ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಕೇಸ್ ಆಗಿತ್ತು. ಅವರು ತಾಲೂಕು ಅಧ್ಯಕ್ಷರಲ್ವಾ, ಅವ್ರು ಹೇಳಿದ್ಮೇಲೆ ನಾನು ಮಾಲೀಕರ ಪರವಾಗಿ ನಾನು ಪ್ರಶ್ನೆ ಮಾಡಿದೆ, ಕೊಟ್ಟಿದ್ದಾರೆ. ಇದೇನು ದೊಡ್ಡ ವಿಚಾರ ಅಲ್ಲ, ಮಾಲೀಕರಿಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತೀವಿ. ಇದು ಯಾವುದೋ ಪುಡ್ಪೋಸಿ ಕೇಸ್ಗೆಲ್ಲ ಎದುರ್ಕೋತೀವ ನಾನು. ನನಗೆ ಎಂತೆಂಥ ಆಫೀಸರು, ಹರ್ಸ್ಗುಪ್ತಾ ಅಂತ ಒಳ್ಳೆ ಸ್ಟ್ರಿಕ್ಟ್ ಆಫೀಸರು, ಎಂತೆಂಥ ಅಧಿಕಾರಿಗಳು, IAS ಆಫೀಸರು, ಅವ್ರ ಜೊತೆ ಎಲ್ಲ ಜಗಳ ಮಾಡ್ಕೊಂಡಿದ್ದೀನಿ ನಾನು. ಕಮಿಷನ್ ಜಾಸ್ತಿ ಮಾಡಿದ್ದೀವಿ, ಬೀದಿಗಿಳಿದೀವಿ, ಸ್ಟ್ರೈಕ್ ಮಾಡಿದ್ದೀವಿ, ಎಲ್ಲ ಮುಖ್ಯಮಂತ್ರಿ ಮೇಲೂ ಸ್ಟ್ರೈಕ್ ಮಾಡಿದ್ದೀವಿ, ಎಲ್ಲ ಅಧಿಕಾರಿಗಳ ಮೇಲೂ ಸ್ಟ್ರೈಕ್ ಮಾಡಿದ್ದೀವಿ. ಒಬ್ಬರು ಒಂದು ದಿವಸ ಪೊಲೀಸ್ ಕಂಪ್ಲೇಂಟ್ ಕೊಡುವಂಥಕ್ಕೆ ನಮ್ಮ ಹಕ್ಕದು. ನಮ್ಗೆ ಹೊಟ್ಟೆ ಹಸ್ದಾಗ ಊಟ ಕಡಿಮೆ ಇದೆ, ಊಟ ಹಾಕಿ ಅಂತ ಕೇಳೋದು ಧರ್ಮ. ಅದು ನಾವು ಕೇಳ್ತೀವಿ. ಆ ಕೇಳಿದಾಗ ಯಾರೂ IAS ಆಫೀಸರು ಒಂದು ಕಂಪ್ಲೇಂಟೇ ಕೊಟ್ಟಿಲ್ಲ ಇಲ್ಲಿವರೆಗೂ. ಪುಣ್ಯಾತ್ಮ ಇವನೊಬ್ಬರು, ಇವನು IAS ಮಾಡ್ಕೊಂಡಿದ್ದಾನೆ, KS ಮಾಡಿದ್ದಾನೆ ಗೊತ್ತಿಲ್ಲ, ದೇವ್ರು ಒಳ್ಳೇದು ಮಾಡಲಿ ಅವನಿಗೆ, ಕೊಟ್ಟಿದ್ದಾನೆ. ನಾನು ಅದಕ್ಕೆ ಇಲ್ಲಿ ಬರೋದು ದೊಡ್ಡದಲ್ಲ. ಈ ಎಲ್ಲ ಸ್ನೇಹಿತರು ಒಂದು ಕಡೆ ಸೇರಿದ್ರಲ್ಲ, ಬರೋದನ್ನ ಕಾದು ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಕೂತಿದ್ರಲ್ಲ, ಅದು ಖುಷಿ. ಅದು ಆ ಒಗ್ಗಟ್ಟು ಅವರಲ್ಲಿ ಇಲ್ಲ, ಇಲಾಖೆಯವ್ರ ಹತ್ರ ಇಲ್ಲ. ಹಿಂಗಾಗಿದೆ. ನಾವು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ, ದೇವ್ರು ಒಳ್ಳೇದು ಮಾಡಲಿ. ಅದಕ್ಕೆ ಪನಿಷ್ಮೆಂಟ್ ಎಲ್ಲ ಹಾಕಿದಾರಲ್ಲ, ಅವರೆಲ್ಲ ಇರಬೇಕು, ಹೊರಗಡೆ ಇರಬೇಕು ಅವ್ರ. ಆದ್ರೂ ಅವ್ರಿಗೆ ತೊಂದರೆ ಕೊಡ್ತಿದ್ರು. ಅದಕ್ಕೇನು ಅಧಿಕಾರಿಗಳು ಬರ್ತಾರೆ ಹೋಯ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನಮ್ಮ ಸಂಘಟನೆ ಬಿಗಿಯಾಗಿರ್ಬೇಕು, ನಮ್ಮ ಕಾರ್ಡ್ದಾರರು ಬಿಗಿಯಾಗಿರ್ಬೇಕು ಅಷ್ಟೇ. ಅದು ಬಿಟ್ಟರೆ ನಮಗೆ ಅಧಿಕಾರಿಗಳು ಲೆಕ್ಕಕ್ಕೆ ತಗೊಳ್ಳಲ್ಲ. 6 ತಿಂಗಳು ಹೋಯ್ತಾರೆ ಬರ್ತಾರೆ, ತಲೆ ಕೆಡಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು. ಈ ದೇಶದಲ್ಲಿ ಒಂದು ದೊಡ್ಡ ಸಂಘ ಇದೆ, ಅಲ್ಲಿ ಪ್ರಧಾನಮಂತ್ರಿಯವರ ತಮ್ಮ ಉಪಾಧ್ಯಕ್ಷರು, ನಾನು ಕಾರ್ಯಾಧ್ಯಕ್ಷರು ಕೆಲಸ ಮಾಡ್ತಾ ಇದ್ದೀನಿ. ಇಡೀ ವಿತರಣೆನೂ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೆ. 5% ಇದ್ದಾರೆ, ಇಲ್ಲ ಅಂತ ಅಲ್ಲ. 5% ಇಲಾಖೆ ಅಧಿಕಾರಿಗಳು ಇದ್ದಾರೆ, ನಮ್ಮಲ್ಲೂ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಯಾವ ಇಲಾಖೆ ಅಧಿಕಾರಿ ಸ್ಟ್ರಿಕ್ಟಾಗಿ ಕೆಲಸ ಮಾಡಿಸಿರ್ತಾನೋ, ಯಾವ ಇಲಾಖೆ ಅಧಿಕಾರಿ ಕಾರ್ಡ್ದಾರರಿಗೆ ನಿಯತ್ತಾಗಿ ಕೆಲಸ ಮಾಡಿಸಿರ್ತಾನೋ ಅಲ್ಲಿ ಹಗರಣ ನಡೆಯಲ್ಲ. ಯಾವ ಅಧಿಕಾರಿಗಳು ಹೋಗಿ ಕಮಿಟ್ಮೆಂಟ್ ಆಯ್ತಾರೋ ಅವರು ನಮ್ಮ ಮಾಲೀಕರು, ಅವ್ರು ಕೊಡ್ಬೇಕಲ್ಲ, ಇಲ್ಲಿ ಮಿಸ್ಯೂಸ್ ಮಾಡ್ತಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಈಗ ನಿಮ್ಮಲ್ಲಿ ರಾಜ್ಯದಲ್ಲಿ ಒಂದೇ ಸಂಘ ಇದೆ, ಬೇರೆ ಸರ್ಕಾರಿ ಪಡಿತರ ವಿತರಕರ ಸಂಘ ಒಂದೇ ಇರೋದು 20,000 ಜನಕ್ಕೆ. ಇನ್ನೊಂದು ಆಗಿ ನಮ್ಮ ಸಂಘದಲ್ಲೇ ಇದ್ದವ್ರನ್ನ ಭ್ರಷ್ಟಾಚಾರ ಮಾಡೋದು, ತೂಕ ಕಡಿಮೆ ಕೊಡೋದು, ಸಂಘದ ಹೆಸರು ಹೇಳ್ಕೊಂಡು ಲೂಟ್ ಮಾಡ್ತಿದ್ದವ್ರನ್ನ ಹೊರಗಡೆ ಹಾಕಿದೀವಿ. ಅವರೊಂದು 15 ಜನ ಈ ರಾಜ್ಯದಲ್ಲಿ ಇದ್ದಾರೆ. ಒಂದು 15-20 ಜನ ಇಡೀ ರಾಜ್ಯದವರು. ನಾವು 20,000 ಜನ ಇದ್ದೀವಿ. ಅದರಲ್ಲಿ ಇರ್ಬೇಕು. ಯಾರೋ ನಮ್ಮ ಫ್ರೆಂಡೇ ಒಬ್ಬ ಇದ್ದ, ಪುಣ್ಯಾತ್ಮ ಪ್ರಕಾಶ್ ಅಂತ, ಈಗೆಲ್ಲ ಸದ್ದಿಲ್ಲ ಅವ್ರು. ಅವ್ರಿಗೆ ಇದಾರ, ಪ್ರಕಾಶ್ ಇದಾರ, ಇದಾರ. ನಾವು ಇದ್ದಾಗ ಚೆನ್ನಾಗಿ ನೀಟಾಗಿದ್ರು, ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ನೀಟಾಗಿ ಮಡಿಕೊಂಡಿದ್ದೆ ನಾವು. ಈಗ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತುಂಬಾ ಹೊಗಳ್ತಿದ್ದ ಅವ್ರನ್ನ ನಮ್ಮಲ್ಲಿದ್ದಾಗ. ಇದು ಅನ್ನಭಾಗ್ಯ ಇಲಾಖೆ. ಅಧಿಕಾರಿಗಳಾಗಲಿ ನಮ್ಮ ಮಾಲೀಕರಾಗಲಿ ಕಾರ್ಡ್ದಾರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಕಾರ್ಡ್ದಾರ ತೃಪ್ತಿಪಡಿಸಿ, ದೇವ್ರು ನಮಗೆ ಒಳ್ಳೇದು ಮಾಡ್ತಾರೆ ಅಲ್ವಾ. ಅವರೇ ಫಲಾನುಭವಿ ದೇವರುಗಳು, ಅವರೇ ದೇವ್ರವರು. ನೀವು ಇಲಾಖೆ ಅಧಿಕಾರಿಗಳು ಕಾರ್ಡ್ಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಂಡು, ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ADಗೆ 10 ರೂಪಾಯಿ ಒಂದು ಕಾರ್ಡ್ಗೆ, DDಗೆ 10 ರೂಪಾಯಿ, ಫುಡ್ ಇನ್ಸ್ಪೆಕ್ಟರ್ಗೆ 5 ರೂಪಾಯಿ ಅಂತ 25 ರೂಪಾಯಿ ಒಂದು ಕಾರ್ಡ್ಗೆ ಅವ್ರಿಗೆ ಕೊಟ್ಟರೆ ಅವ್ರು ಕಳ್ತನ ಮಾಡ್ತಾರೆ. ಇನ್ನೇನು ಮಾಡ್ತಾರೆ? ಕೆಲವು ಕಡೆ ಭ್ರಷ್ಟಾಚಾರ ನಡೀತಾ ಇದೆ. ಆ ಭ್ರಷ್ಟಾಚಾರ ನಡೆದ್ರು ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಕೊರತೆ ಇರೋದ್ರಿಂದ ಅವ್ರು ಏನು ಮಾಡ್ತಾ ಇಲ್ಲ. ಇಲ್ಲಿಂದ ಹೋಯ್ತಾರೆ, ಮಾಡ್ತೀವಿ ಸರ್, EC ಕೇಸ್ ಹಾಕಿ ಜೈಲಿಗೆ ಹಾಕ್ತೀವಿ ಅಂತ ಅವ್ರೇನು ಜೋಕ್ ತುಂಬ ಕಳಿಸ್ಬಿಟ್ರೆ ಸೀದಾ ಹೊಟ್ಟೆ ಹೋಯ್ತಾರೆ. ಅವ್ರು ಕೇಳೋದೇನು, ಏನು ಮಾಡೋದು? ಹೌದು, ನಡೀತಾವೆ. ಅದು ಒಳ್ಳೇದಲ್ಲ. ನಾವು ಹೇಳೋದು ಅದು ಒಳ್ಳೆ ತೀರ್ಮಾನ ಅಲ್ಲ. ನಾನು ಹೇಳಿವಲ್ಲ, ಎಲ್ಲ ಇಲಾಖೆಗಿಂತ ಉತ್ತಮವಾದ ಹಸಿವು ನೀಗಿಸುವಂಥ ಇಲಾಖೆ ಇದು. ನೀವು ಎಷ್ಟೇ ಕೋಟಿ ಕೊಟ್ರೂ ಹೊಟ್ಟೆ ತುಂಬಲ್ಲ. ಈ ಹೊಟ್ಟೆ ತುಂಬ ಅನ್ನ ಹಾಕ್ಬಿಟ್ರೆ ಅವನು ಅಂತ ಉಸಿರು ಬಿಡ್ತಾನಲ್ಲ, ಹೊಟ್ಟೆ ತುಂಬ ಅನ್ನ ಹಾಕಿದ್ರಪ್ಪ, ಊಟ ಹಾಕಿದ್ರೆ ಅದರಲ್ಲಿ ಇರೋವಂಥ ತೃಪ್ತಿ ಇನ್ನು ಬೇರೆ ಇಲಾಖೆಯಲ್ಲಿ ಇಲ್ಲ. ಅದರಿಂದ ನಮ್ಮವ್ರಿಗೆಲ್ಲ ಹೇಳೋದು ಅಷ್ಟೇ, ಮೋಸ ಮಾಡಬೇಡಿ ಜನಕ್ಕೆ. ಸರ್, ಪ್ರಶ್ನೆ ಈಗ
ಸರ್ವ ಸಮಸ್ಯೆ ಆಗಿದೆ. ಇಲ್ವೇ ಇಲ್ಲ ಅಣ್ಣ, ಈ ತಿಂಗಳು ಸರ್ವ ಸಮಸ್ಯೆ ಎಲ್ಲೂ ಇಲ್ಲ. ಇಲ್ಲ ಸರ್, ಸುಮಾರು ಜನ ಅಲ್ಲಿ ಕಾಯ್ತಾನೆ ಇರ್ತಾರೆ. ಅದಕ್ಕೆ ಪರಿಹಾರ ಚೌಡಗಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಜಿಲ್ಲಾ ಲೆವೆಲ್ ಆಗ್ತದೆ. ನಾನು 2019 ತಿಂಗಳು 19ನೇ ತಾರೀಕು ಇದು ಯಾವತ್ತು ಆದೇಶ ಆಯಿತು ಅವತ್ತೇ ಒಂದು ಪ್ರೆಸ್ ಮೀಟ್, ಸ್ಟೇಟ್ ಲೆವೆಲ್ ಪ್ರೆಸ್ ಮೀಟ್, ಮಿನಿಸ್ಟ್ರು ನಾವು ಎಲ್ಲ ಮಾಡೋದು, ಮಿನಿಸ್ಟ್ರ್ ಜೊತೆಲಿ ನಾನು ಇದ್ದೆ. ಅವತ್ತೇ ಇಲ್ಲ ಮಿನಿಸ್ಟ್ರು, NIC ಇದ್ರು ಮತ್ತು ನಮ್ಮ ಕಮಿಷನ್ ಇದ್ರು, ಸೆಕ್ರೆಟರಿ ಅವರು. ಮುಂದಿನ ತಿಂಗಳು ಹಬ್ಬ ಇದೆ, ಯುಗಾದಿ ಹಬ್ಬ ಇದೆ. ಈಗ ಯಾವುದೇ ಕಾರಣಕ್ಕೂ 5 kg 5 ಬದಲಾಗಿ 15 kg ಅಕ್ಕಿ ಕೊಡ್ತಾ ಇದ್ರಿ. ಆ ವಿಳಂಬ ಆಗ್ತದೆ ತೂಕ ಮಾಡಬೇಕಾದ್ರೆ. ಯಾವುದೇ ಕಾರಣಕ್ಕೂ ಸರ್ವರ್ ಡಿವೈಡ್ ಮಾಡಬೇಡಿ. ನಮ್ಮ ಆಹಾರ ಇಲಾಖೆಗೆ ಸೀಮಿತವಾಗಿ ಕೊಡಬೇಕು. ಸರ್ವರ್ ಸಮಸ್ಯೆ ಬಂತು ಅಂತ ಎಲ್ಲೂ ತೊಂದರೆ ಆದರೆ ಜನ ಸೆಷನ್ ಅಧಿವೇಶನ ನಡೀತದೆ, ಕಷ್ಟ ಆಯ್ತದೆ ನೋಡಿ ಅಂತ ಹೇಳಿದೆ. ಅದೇ ರೀತಿ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆ ಆಗೋದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಆಪ್ರೇಟರ್ ಒಂಚೂರು ಸಮಸ್ಯೆ ಆಗ್ತದೆ. ಅದು ಬಂದ ತಕ್ಷಣ ನನಗೆ ಬೇಕಾದಷ್ಟೇ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾರೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ವಾಟ್ಸಪ್ಪಲ್ಲಿ ಇದಿದೆಯಲ್ಲ ಲ್ಯಾಪ್ಟಾಪು, ಫೋಟೋ ಹೊಡೆದು ಏನು ಬರ್ತದೆ ಕಳಿಸಿಲ್ಲ, ಅದು ಕಳಿಸಿದ ತಕ್ಷಣ NIC ಕಳಿಸ್ತೀನಿ, ಕಮಿಷನರ್ ಕಳಿಸ್ತೀನಿ. ಅವ್ರು ಇಮಿಡಿಯೇಟಾಗಿ ಅರೇಂಜ್ ಮಾಡಿಕೊಡ್ತಾರೆ. ನನಗೆ ಬಂದಂಥವು ನಾನು ಮಾಡ್ತೀನಿ. ಟೆಕ್ನಿಕಲ್ ಪಾಯಿಂಟು ಜಿಲ್ಲಾ ಲೆವೆಲಲ್ಲಿ ಇರ್ತಾರೆ, ಸರಿಮಾಡಿಸ್ಕೋಬೇಕು. ಇವರು ಸೊಸೈಟಿಗೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಸರ್ವರ್ ಸಮಸ್ಯೆ ಹೋದ್ ಭಾನುವಾರ ಜಿಲ್ಲಾಧಿಕಾರಿಗಳ ಸೊಸೈಟಿಗೆ ಬಂದಾಗ ಆ ಸಮಸ್ಯೆನ ಸರ್ ಅಷ್ಟೇ, ಅಷ್ಟು ಬೇರೆ ಏನಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಕ್ವಶನ್ ಸರ್, ಅಕಸ್ಮಾತ್ ಒಂದು ತಿಂಗಳು ಮಿಸ್ ಆಗಿಬಿಟ್ರೆ ನೆಕ್ಸ್ಟ್ ಇರಲ್ವಾ? ಸಮಯನೇ ಕೊಡಲ್ಲ. ಅದೇನು ಸರ್, ಅದು ಕಾಲಾವಧಿ ಏನಿರುತ್ತೆ ಸರ್ ಇವಾಗ? ಕಾಲಾವಧಿ ಏನು ಈ ತಿಂಗಳಿಂದ ಈ ತಿಂಗಳು 8 ಗಂಟೆ ಮಾತ್ರ ಅದು ಇರೋದು. ಅದು ಕೇಂದ್ರ ಸರ್ಕಾರದ ಆದೇಶ. ಅದು ಅವ್ರಿಗೆ ಒಂದು ಲಿಮಿಟ್ ಎಷ್ಟು ದಿನ ಲಿಮಿಟ್ ಇರುತ್ತೆ ಅವ್ರ ಫಂಡ್ ಹಾಕಿದಾಗ? ಅವ್ರು ಎಷ್ಟು ಬೇಕಾದ್ರೂ ತಗೋದು. ಒಂದೇ ದಿವಸ 500 ಜನ ಬೇಕಾದ್ರೂ ತಾವು ಸರ್ವರ್ ಇದ್ದಾಗ. ಒಂದ್ ದಿವಸಕ್ಕೆ 300 ಜನ 400 ಜನ ಕೊಟ್ಟಿರೋದು. 30ನೇ ತಾರೀಕು 30, 31 ಆಗೋದು. ಕೊನೆ ಲಾಸ್ಟ್ ಡೇಟ್ ಮಂತ್ ಎಂಡ್ ಎಷ್ಟಿದೆ ಆ ಡೇಟ್ಗೆ ಮುಗಿಬೇಕು. ಒಂದು 2-3 ತಿಂಗಳು ತಗೊಂಡಿಲ್ಲ ಅಂದ್ರೆ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ. ಅದೇ ಅನ್ನಭಾಗ್ಯ ಫಲಾನುಭವಿ, ಶ್ರೀಮಂತ ಭಾಗ್ಯ ಫಲಾನುಭವಿ ಆಟೋಮೆಟಿಕ್ ಆಗಿ ಬಯೋಮೆಟ್ರಿಕ್ ಆಗ್ತಾ ಇದೆ. ಅದು ಏನಾಗುತ್ತೆ ಅಂದಾಗ ಜನರಿಗೆ ಅಕಸ್ಮಾತ್ ಬೆಂಗಳೂರಲ್ಲಿ ಕೆಲಸ ಮಾಡೋರಿಗೆ ಇಲ್ಲಿ ಮುದುಕರು ಇರ್ತಾರೆ, ಅವ್ರು ಬಂದು OTP ಕೊಡಕ್ಕೂ ಆಗ್ತದೆ, ಇದು ಬಯೋಮೆಟ್ರಿಕ್ ಇದು ಕೊಡಕ್ಕೂ ಆಗ್ತಾ ಇಲ್ಲ. ಇದಕ್ಕೆ ಏನಾದ್ರು ಪರಿಹಾರ? ಈಗ ರಿಯಾಯಿತಿ ಇದರಲ್ಲಿ 2% ಕೊಟ್ಟಿದ್ದಾರೆ. ಈಗ ಅವ್ರಿಗೇನು ಇದೇ ಏನ್ ಬೇಕಾಗಿಲ್ಲ, ಕಮ್ಮಿ ಏನ್ ಬೇಕಾಗಿಲ್ಲ, OTP ಏನ್ ಬೇಕಾಗಿಲ್ಲ. ಅದನ್ನ 10% ಕೇಳ್ತಾ ಇದ್ದೀನಿ ನಾನೀಗ. ಅದನ್ನ ಕೊಡಿ ಅಂತ. ಅದಕ್ಕೆ ಯಾವುದು ಇದೇನು ಬೇಕಾಗಿಲ್ಲ, ಸರ್ವರ್ ಆಗಲಿ ಇನ್ನೊಂದೇ ಆಗಲಿ ತಮ್ಮೆ ಆಗಲಿ ಬೇಕಾಗಿಲ್ಲ. ಆಕ್ಚುಲಿ ಇವಾಗ 80 ಎಬೋ ಇರೋದು ಏಜು, ಬಟ್ ಬಯೋಮೆಟ್ರಿಕ್ ಬಿಡಲ್ಲ. ಸುಮಾರು ಇದು ಆಗಲ್ಲ ಅಂತ ಬಹಳಷ್ಟು ಒದ್ದಾಡುವಂತ ಸಮಸ್ಯೆ ಆಗ್ತಾ ಇದೆ. ಅದಕ್ಕೇನೆ 2% ಕೊಟ್ಟಿದ್ದಾರೆ. ಅದನ್ನ 10% ಕೇಳಿದೀವಿ ನಾವು. 10% ಕೇಳಿದೀವಿ. ಒಂದು 5% ಆದ್ರೂ ಕೊಟ್ಟರು ನಡೀತದೆ, ಏನ್ ತೊಂದರೆ ಇಲ್ಲ. ಅದನ್ನ ಕೊಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಪೋರ್ಟಬಿಲಿಟಿ ಇದೆ ಕರ್ನಾಟಕ ಅಂತ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಎಲ್ಲೋ ಯಾವ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಬೇಕಾದ್ರೆ ಬಟ್ ಇವ್ರು ಯಾವುದೇ ಕಾರಣಕ್ಕೂ ಅದು ಆಪೋಸ್ ಮಾಡಲ್ವಾ? ಇವರು ನ್ಯಾಯಬೆಲೆ ಅಂಗಡಿಯಲ್ಲಿ ಬೇರೆ ಕಾರ್ಡ್ ಬರ್ತಾರೆ, ಬೇರೆಯವರು ಬರ್ತಾರೆ. ಒಂದು 5 ಕಾರ್ಡ್ ಲಿಮಿಟ್ ಕೊಡ್ತೀವಿ, ಮತ್ತೆ ಇನ್ನ 5 ಕಾರ್ಡ್ ಬಂದು ಕೊಡಬೇಕಂತ ಒತ್ತಾಯ ಮಾಡ್ತಾರೆ. ಇಸ್ಕೋಬೇಕು, ಅಡಿಷನಲ್ ಅಲಾಟ್ಮೆಂಟ್ ಹಾಕ್ಸ್ಕೋಬೇಕು. ಹೌದಾ? ಬರ್ಕೊಡಿ ನೀವು ಬಿಲ್ ಹಾಕ್ಸಕ್ಲೆ ಒಂದು 10 ಕಾರ್ಡ್ ಅಲಾಟ್ಮೆಂಟ್ ಕೊಡ್ಸಿ ಅಂತ ಬರ್ಕೊಡಿ. ನೀವು ಕೊಡ್ಸೋಣ ಮಾಡ್ಬೇಕು. ಬಟ್ ಏನಾಯ್ತದೆ, ಪೋರ್ಟಬಿಲಿಟಿ ಕೊಡಬಾರ್ದು ಅಂತ ಇಲ್ಲ, ಕೊಡಬಹುದು. ಅದಕ್ಕೆ ನೀವು ಕೊಟ್ಟರು ಅಡಿಷನಲ್ ಅಲಾಟ್ಮೆಂಟ್ ಕೊಟ್ಟರೆ ನಿಮ್ಗೆ ಲಾಭ ಆಗಿದೆ. 2ನೇ ತಾರೀಕು ಬುಧವಾರ ಬೆಂಗಳೂರು ಸಾಮ್ರಾಟ್ ರೋಡ್ನಲ್ಲಿ, ಶೇಷಾದ್ರಿಪುರಂ ಇರೋದು ಸಾಮ್ರಾಟ್ ರೋಡ್ನಲ್ಲಿ ಇಡೀ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರಂದ್ರೆ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಕಮಿಟಿಯವ್ರನ್ನ ಸಭೆ ಕರೆದಿದ್ದೀನಿ. ಇದೇ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ. ಆ ಸಭೆಗೆ ತಪ್ಪದೇನೆ ಎಲ್ಲ ಬರಬೇಕು.